ಶಾಸಕರಾದ ಮಾನ್ಯ ನಿರಾಣಿಯವರ ಪರಿಚಯ ನಮಗೆಲ್ಲ ಇದೆ. ಆದರೆ ಅವರ ಕಾರ್ಯಕ್ಷೇತ್ರ ಏನು ಅನ್ನೋದನ್ನು ತಿಳ್ಕೊಳ್ಳೋಣ. ಸರ್, ತಮ್ಮ ಕಾರ್ಯಕ್ಷೇತ್ರದ ಪರಿಚಯ. ಸರ್, ನಾನು ಹನುಮಂತ್ ನಿರಾಣಿ ಅಂತೇಳಿ ಮೂಲತಃ ಕೃಷಿ ಕುಟುಂಬದ ಪ್ರಗತಿಪರ ರೈತರ ಮನೆಯಲ್ಲಿ ಬಂದಿರತಕ್ಕಂಥವನು. ವಕೀಲ ವೃತ್ತಿಯನ್ನು ಮಾಡ್ತಾ ಜನಸಾಮಾನ್ಯರ ಜೊತೆಗೆ ಜಿಲ್ಲಾ ಪಂಚಾಯಿತಿಯ ಸದಸ್ಯರಾಗಿ ಕೆಲಸ ಮಾಡಿದ್ದೇನೆ. ಇವಾಗ ವಿಧಾನ ಪರಿಷತ್ತಿನ ಶಾಸಕರಾಗಿ ಡಿಸಿಸಿ ಬ್ಯಾಂಕಿನ ನಿರ್ದೇಶಕರಾಗಿ 2 ಅವಧಿಯಿಂದ ಕೆಲಸ ಮಾಡ್ತಾ ಇದ್ದೇನೆ. ಇವತ್ತು ಶಾಸಕರಾಗಿ ಜನಸಾಮಾನ್ಯರ ಬೇಕು ಬೇಡಿಕೆಗಳಿಗೆ ಪ್ರಾಮಾಣಿಕವಾಗಿ ಸ್ಪಂದನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಬಂದಿದ್ದೇನೆ. ಸರ್, ಒಂದು ಸಣ್ಣ ಅನುಮಾನ ನಮ್ಮದು ಪರಿಹರಿಸಬೇಕು ತಾವು. ನಮ್ಮ ಸಂವಿಧಾನದ ಅನ್ವಯ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಎಷ್ಟು ಸ್ಥಾನಗಳು ಮೀಸಲಾಗಲಿವೆ ಇದನ್ನು ತಿಳ್ಕೋಬೇಕಾಗಿದೆ. 2 ಆಯ್ಕೆ ಉಂಟು ನಮ್ಮಲ್ಲಿ. ಮೊದಲನೇ ಆಯ್ಕೆ 14.03% ಅಥವಾ 24.03%. ಇವುಗಳಲ್ಲಿ ಯಾವ ಉತ್ತರ ಸರಿ ಇರಬಹುದು? ಸಂವಿಧಾನದ ಆಶಯಗಳಂತೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಮೀಸಲಾತಿಯನ್ನು ನಿಗದಿಪಡಿಸಿರ್ತಕ್ಕಂಥದ್ದು 24.03%. ತಾವೇನು ಹೇಳಿದಿರಿ, ಇದು ಸರಿಯಾದ ಉತ್ತರ ಇದೆ. ನಮ್ಮ ಸಂವಿಧಾನದಲ್ಲಿಯೂ ಕೂಡ ವಿಶೇಷವಾಗಿ ಸಾಮಾಜಿಕ ನ್ಯಾಯವನ್ನು ಕೊಡಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದಲ್ಲಿ 24.03%ದಷ್ಟು SC STಗಳಿಗೆ ರಿಸರ್ವೇಷನ್ ಕೊಡಲಾಗಿದೆ. ಅದರಲ್ಲಿ ನಮ್ಮ ಪಾರ್ಲಿಮೆಂಟ್ನಲ್ಲಿ ಸಂಸತ್ತಿನಲ್ಲಿ ಒಟ್ಟು ಸದಸ್ಯರ ಸಂಖ್ಯೆ 543. ಅದರಲ್ಲಿ SC STಗಳಿಗೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಮೀಸಲಾಗಿರ್ತಕ್ಕಂಥದ್ದು 131 ಸೀಟುಗಳು ನಮ್ಮ ದೇಶದಲ್ಲಿದ್ದಾವೆ. 131 ಸೀಟ್ನಲ್ಲಿ 84 ಸದಸ್ಯರು ಪರಿಶಿಷ್ಟ ಜಾತಿಯನ್ನು ಪ್ರತಿನಿಧಿಸಿ ಆಯ್ಕೆ ಆಗ್ತಾ ಇದ್ದಾರೆ. ಹಾಗೆ ಪರಿಶಿಷ್ಟ ಪಂಗಡದ ಜನಕ್ಕೂ ಕೂಡ ಇವತ್ತು 47 ಸದಸ್ಯರು ಆಯ್ಕೆಯಾಗಿ ಬರ್ತಾ ಇದ್ದಾರೆ. ಇದು ಭಾಳಷ್ಟು ನಮ್ಮ ಸಂವಿಧಾನದ ಆಶಯಗಳಂತೆ ಅಚ್ಚುಕಟ್ಟಾಗಿ ನಡೆದು ಬರ್ತಕ್ಕಂಥದ್ದು. ಭಾರತ ಸಂವಿಧಾನ ದೇಶದಲ್ಲಿಯೇ ದೊಡ್ಡದಾಗಿರ್ತಕ್ಕಂಥ ಸಂವಿಧಾನ, ಮಾದರಿಯಾಗಿರ್ತಕ್ಕಂಥ ಸಂವಿಧಾನ. ಭಾರತ ದೇಶ ವಿವಿಧತೆಯಲ್ಲಿ ಏಕತೆಯನ್ನು ಕಾಣಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ವಿಶಾಲವಾಗಿರ್ತಕ್ಕಂಥ ದೇಶದಲ್ಲಿ ಅನೇಕ ಭಾಷೆಗಳು, ಅನೇಕ ಪಂಗಡಗಳು, ಅನೇಕ ಪ್ರಾಂತ್ಯಗಳನ್ನು ಹೊಂದಿರತಕ್ಕಂಥ ದೇಶದಲ್ಲಿ ವೈವಿಧ್ಯತೆಯಿಂದ ತುಂಬಿರ್ತಕ್ಕಂಥ ಈ ದೇಶಕ್ಕೆ ಎಲ್ರಿಗೂ ಸಮಾನವಾದ ಅವಕಾಶವನ್ನು ಕೊಡಬೇಕು ಅಂತಕ್ಕಂಥ ಆಶಯನಿಟ್ಕೊಂಡು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನ ಭಾಳಷ್ಟು ದೊಡ್ಡದಾಗಿರ್ತಕ್ಕಂಥ ಸಂವಿಧಾನ. ವಿಶೇಷವಾಗಿ ಅದರ ಲಕ್ಷಣಗಳಲ್ಲಿ ಆಯಾ ಸಂದರ್ಭಕ್ಕೆ ತಕ್ಕಂತೆ ತಿದ್ದುಪಡಿಯನ್ನು ಕೂಡ ಮಾಡಿಕೊಳ್ತಕ್ಕಂಥ ಅವಕಾಶವನ್ನು ನಮ್ಮ ಸಂವಿಧಾನದಲ್ಲಿ ಕೊಟ್ಟಿದ್ದಾರೆ. ಹಾಗಾಗಿ ಇವತ್ತು ಸಂವಿಧಾನಬದ್ಧವಾಗಿ ಅದರ ಅನೇಕ ಅಂಗಗಳನ್ನು ಕೂಡ ನಾವಿಲ್ಲಿ ಗಮನಿಸ್ಬೋದು. ಒಟ್ಟಿನಲ್ಲಿ ಭಾರತ ಸಂವಿಧಾನ ನಮ್ಮೆಲ್ಲರಿಗೂ ಕೂಡ ಮಾದರಿಯಾಗಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಇವತ್ತು ವಿಶೇಷವಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಜನಾಂಗದವರನ್ನು ಮೇಲಕ್ಕೆ ತರ್ತಕ್ಕಂಥ ಕೆಲಸದಲ್ಲಿ ಅವರಿಗೆ ಈ ರಿಸರ್ವೇಷನನ್ನು ಕೊಡಲಾಗಿದೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಸಂವಿಧಾನವನ್ನು ಗೌರವಿಸೋಣ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ತುಂಬ ಸಂತೋಷ ಸರ್. ಒಂದು ಒಳ್ಳೆಯ ಪುಸ್ತಕ ತಮಗೆ ಕೊಡ್ತಾ ಇದ್ದೇವೆ. ಹಳ್ಳಿಗಳನ್ನು ಕಟ್ಟುವ ಕಷ್ಟ ಸುಖ, ಡಾಕ್ಟರ್ ಪ್ರಕಾಶ್ ಭಟ್ ಅವರು ಬರೆದಂಥ ಪುಸ್ತಕ ತಮಗೆ ಕೊಡ್ತಾ ಇದ್ದೇವೆ. ದಯವಿಟ್ಟು ಸ್ವೀಕರಿಸಿ. ಅಭಿನಂದನೆಗಳು ಸರ್. ನಾನು ಹಳ್ಳಿಯಿಂದ ಬಂದಿದ್ದೇನೆ. ಹಳ್ಳಿ ಕಟ್ಟುವ ಪುಸ್ತಕ ಕೊಟ್ಟಿದ್ದೀರಿ. 100 ಹಳ್ಳಿಗಳನ್ನು ಕಟ್ಟಲ್ಲಿ ಈ ಪುಸ್ತಕ ನನಗೆ ಸಹಾಯ ಆಗ್ತದೆ ಅಂತಕ್ಕಂಥ ಹೇಳಿಕೆ ಬಯಸ್ತಾ ಇದ್ದೀನಿ. ಮಾನ್ಯ ಶರವಣ ಅವರು ನಮ್ಮೆಲ್ಲರಿಗೂ ಸುಪರಿಚಿತರು. ಶಾಸಕರಾಗಿ ಅವರು ಯಾವ ಕ್ಷೇತ್ರಗಳಲ್ಲಿ ತೊಡಕೊಂಡಿದ್ದಾರೆ, ಏನೆಲ್ಲ ಕೆಲಸ ಮಾಡ್ತಾ ಇದ್ದಾರೆ ಅದನ್ನು ತಿಳ್ಕೊಳ್ಳೋಣ. ಸರ್, ತಮ್ಮ ಕಾರ್ಯಕ್ಷೇತ್ರದ ಪರಿಚಯ. ನಾನು ಕರ್ನಾಟಕ ರಾಜ್ಯದ ವಿಧಾನ ಪರಿಷತ್ನ ಶಾಸಕನಾಗಿ 2ನೇ ಬಾರಿ ಆಯ್ಕೆ ಆಗಿ
ವಿಧಾನಸಭೆಯಿಂದ ವಿಧಾನ ಪರಿಷತ್ತಿಗೆ ಆಗಿರತಕ್ಕಂಥವನು. ನನ್ನ ಪಕ್ಷ, ನನ್ನ ವರಿಷ್ಠರು 2ನೇ ಬಾರಿಗೆ ಈ ದೇಗುಲದಲ್ಲಿ ಕೆಲಸ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಆ ಫ್ಲೋರಲ್ಲಿ ಕೂಡ ಉಪನಾಯಕನಾಗಿ ಕೆಲಸ ಮಾಡೋಕ್ಕೂ ಕೂಡ ಅವಕಾಶ ಸಿಕ್ಕಿದೆ. ಬಹುಶಃ ನಾನು ಭಾಳ ಹೆಮ್ಮೆಯಿಂದ ವಿಧಾನ ಪರಿಷತ್ನ ಸದನದಲ್ಲಿ ಹಲವಾರು ವಿಚಾರಗಳ ಬಗ್ಗೆ ಹೋರಾಟ ಮಾಡಿಕೊಂಡು ಜನರ ಧ್ವನಿಯಲ್ಲಿ ಪ್ರತಿಧ್ವನಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ನನಗೆ ಭಾಳ ಹೆಮ್ಮೆ ಇದೆ. ಈ ಕರ್ನಾಟಕ ರಾಜ್ಯದಲ್ಲಿ ಕೆಳಮನೆ ಮತ್ತು ಮೇಲ್ಮನೆ ಎರಡೂ ಸೇರಿ 300 ಜನ ಶಾಸಕರು ಇರತಕ್ಕಂಥ ಈ ದೇಗುಲದಲ್ಲಿ ವಿಧಾನ ಪರಿಷತ್ತಲ್ಲಿ 75 ಜನ ಏನಿದ್ದಾರೆ, ಕೆಳಮನೆಯಲ್ಲಿ 225 ಜನ ಏನಿದ್ದಾರೆ, ಆ 300 ಜನರಲ್ಲಿ ನಾನು ಕೂಡ ಒಬ್ಬ ಇದ್ದೀನಿ ಅಂತೇಳಿ ಭಾಳ ಹೆಮ್ಮೆಯಿಂದ ಖುಷಿಯಿಂದ ಈ ದೇಗುಲದಲ್ಲಿ ನಾನು ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀನಿ. ಇದು ನನಗೆ ಭಾಳ ಖುಷಿ ಕೊಟ್ಟಿದೆ. ಸರ್, ಒಂದು ಕುತೂಹಲಕರವಾದ ಪ್ರಶ್ನೆ. ಪ್ರಪಂಚದಲ್ಲಿ ನಮ್ಮ ಭಾರತಕ್ಕಿಂತಲೂ ಬಹಳ ದೊಡ್ಡದಾದ ದೇಶಗಳಿವೆ. ರಷ್ಯಾ ಮತ್ತು ಅಮೇರಿಕಾ, ಕೆನಡಾ ಇತ್ಯಾದಿ ದೇಶಗಳು. ಆದರೆ ಇಡೀ ಜಗತ್ತಲ್ಲಿ ಮನುಷ್ಯನ ಸರ್ವತೋಮುಖ ಪ್ರಗತಿಗೆ, ಸಮಾಜದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಮನುಷ್ಯನಿಗೂ ಅನುಕೂಲವಾಗುವಂಥ ಅದ್ಭುತವಾದ ಸಂವಿಧಾನವನ್ನು, ಬೃಹತ್ ಸಂವಿಧಾನವನ್ನು, ಸಮಗ್ರ ಸಂವಿಧಾನವನ್ನು ಯಾವ ದೇಶ ರಚಿಸಿದೆ ಅಂತ ತಿಳ್ಕೋಬೇಕಾಗಿದೆ. ಆಯ್ಕೆಗಳು ಕೊಡ್ತಾ ಇದ್ದೇನೆ. ಅದು ಭಾರತ ದೇಶವ ಅಥವಾ ಮೊನಾಕೋ ಅಂತಕ್ಕಂಥ ದೇಶವ? ಪ್ರಪಂಚದಲ್ಲೇ ಅತಿ ದೊಡ್ಡ ಈ ಸಂವಿಧಾನವನ್ನು ಹೊಂದಿರತಕ್ಕಂಥ ಯಾವುದೋ ದೇಶ ಇದ್ದರೆ ನಮ್ಮ ಭಾರತ ದೇಶ ಅಂಥೇಳಿ ಹೆಮ್ಮೆಯಿಂದ ಹೇಳ್ಕೋಬೇಕಾಗ್ತದೆ. ಯಾಕೆಂದರೆ ರಷ್ಯಾ ಇರ್ಬೋದು, ಅಮೆರಿಕಾ ಇರ್ಬೋದು, ಕೆನಡಾ ಇರ್ಬೋದು, ಆಸ್ಟ್ರೇಲಿಯಾ ಇರ್ಬೋದು, ಯುರೋಪಿಯನ್ ಕಂಟ್ರೀಸ್ ಯಾವುದೇ ಇರ್ಬೋದು, ವಿದೇಶ ಯಾವುದೇ ಇರ್ಬೋದು, ಬಟ್ ನಮ್ಮ ಭಾರತ ದೇಶದ ಸಂವಿಧಾನ ಎಲ್ಲರಿಗೂ ಕೂಡ ಮಾದರಿ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಪ್ರಪಂಚದಲ್ಲೇ ಅತಿ ದೊಡ್ಡ ಸಂವಿಧಾನ ಯಾವುದೋ ಒಂದಿದ್ದರೆ ಅದು ನಮ್ಮ ಭಾರತ ದೇಶದ ಸಂವಿಧಾನ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಸರಿಯಾದ ಉತ್ತರ ಕೊಟ್ಟೆ ಸರ್. ನಮ್ಮ ಸಂವಿಧಾನದಲ್ಲಿ 1,45,000 ಶಬ್ದಗಳಿವೆ. 1,45,000 ಶಬ್ದ. ಮೊನಾಕೋ ಅಂತ ಹೇಳಿದ್ವಲ್ಲ, ಅದು ಜಗತ್ತಲ್ಲೇ ಅತ್ಯಂತ ಚಿಕ್ಕದಾದ ಸಂವಿಧಾನ ಅಂತೆ ಅವರದ್ದು. ಎಷ್ಟಪ್ಪ ಇದೆ ಅಂದರೆ 3,800 ಶಬ್ದಗಳು ಮಾತ್ರ ಇದೆಯಂತೆ ಮೊನಾಕೋ ದೇಶದ ಸಂವಿಧಾನದಲ್ಲಿ. ಆದರೆ ಭಾರತದ ಸಂವಿಧಾನ ನಿಜಕ್ಕೂ ಸರ್ವಶ್ರೇಷ್ಠವಾದ ಸಂವಿಧಾನ ಅನ್ನೋದರಲ್ಲಿ ಯಾವುದೇ ಅನುಮಾನ ಇಲ್ಲ. ಸರ್, ಬಹಳ ಒಳ್ಳೆ ಮಾಹಿತಿ ಕೊಟ್ಟರೆ ನಮಗೆ. ಧನ್ಯವಾದ. ಪರಮೇಶ್ವರ ಅವರು ಬರೆದ ತೇಜಸ್ವಿ ಸಿಕ್ಕರು ತುಂಬ ಒಳ್ಳೆಯ ಪುಸ್ತಕ. ಪೂರ್ಣಚಂದ್ರ ತೇಜಸ್ವಿ ಅವರ ಬಗ್ಗೆ ಇರತಕ್ಕಂಥ ಉತ್ತಮ ಲೇಖನಗಳು, ನಾವು ಓದಿ ಖುಷಿ ಪಡಬಹುದು. ತೇಜಸ್ವಿ ಅವರ ಏನು ಒಂದು ಪುಸ್ತಕವನ್ನು ತಾವು ಕೊಟ್ಟಿದ್ದೀರಿ, ಅದನ್ನು ಓದಿ ನಮಗೂ ತೇಜಸ್ ಬರಲಿ ಅಂತೇಳಿ ನಾನು ಬಯಸ್ತೀನಿ. ಧನ್ಯವಾದಗಳು. ಶಾಸಕರಾದ ಮಾನ್ಯ ವಿವೇಕಾನಂದ ಅವರು ನಮ್ಮ ಜೊತೆ ಇದ್ದಾರೆ. ಅವರಿಗೆ ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದೇವೆ. ಸರ್, ನಮಗೆ ನಮ್ಮ ಸಂವಿಧಾನದಲ್ಲಿ ಇರ್ತಕ್ಕಂಥ ಕೆಲವು ಶಬ್ದಗಳು ಕೆಲವು ಸಲ ಗೊಂದಲವನ್ನು ಉಂಟು ಮಾಡುತ್ತೆ. ಆ ಗೊಂದಲವನ್ನು ತಾವು ಪರಿಹರಿಸಬೇಕಾಗುತ್ತೆ. ನಮ್ಮ ಸಂವಿಧಾನದ ಅನ್ವಯ ಜಾತ್ಯತೀತ ಅಥವಾ ಸೆಕ್ಯುಲರ್ ಅಂದರೆ ಏನು? ಜಾತ್ಯತೀತ ಅಥವಾ ಸೆಕ್ಯುಲರ್ ಅಂದರೆ ಏನು ಅಂತ ತಿಳ್ಕೋಬೇಕಾಗಿದೆ. 2 ಆಯ್ಕೆಗಳನ್ನು ಕೊಡ್ತಾ ಇದ್ದೇವೆ. ಕೆಲವು ಜಾತಿಗಳನ್ನು ಬೆಂಬಲಿಸುವ, ಕೆಲವು ಜಾತಿಗಳನ್ನು ವಿರೋಧಿಸುವ. ಇದು ಆಯ್ಕೆ 1. ಆಯ್ಕೆ 2, ಯಾವುದೇ ಜಾತಿಯನ್ನು ಬೆಂಬಲಿಸದ, ಯಾವುದೇ ಜಾತಿಯನ್ನು ವಿರೋಧಿಸದ. ಈ 2 ಆಯ್ಕೆಗಳಲ್ಲಿ ಯಾವುದು ಸರಿಯಾದ ಆಯ್ಕೆ? ನಮಸ್ಕಾರ, ನಾನು ಕೆ ವಿವೇಕಾನಂದ ಅಂತ, ದಕ್ಷಿಣ ಶಿಕ್ಷಕರ ಕ್ಷೇತ್ರ, ಮೈಸೂರು, ಮಂಡ್ಯ, ಹಾಸನ್, ಚಾಮರಾಜನಗರ 4 ಜಿಲ್ಲೆ ಒಳಪಟ್ಟು ಬರುತ್ತೆ. ನಾನು ನಮ್ಮ ಹವ್ವೇರಳ್ಳಿ ಅಂತ ನಂದು ಒಂದು ಸಣ್ಣ ಗ್ರಾಮ. ಅಲ್ಲಿಂದ ನಾನು ಒಬ್ಬ ರೈತನ ಮಗನಾಗಿ ನಾನು ಮೈಸೂರಲ್ಲಿದ್ದೇನೆ. ನಾನು ನಮ್ಮ ಜಾತ್ಯತೀತ ಜನತಾದಳದಿಂದ ನಾನು ಸಕ್ರಿಯವಾಗಿ ಕಾರ್ಯಕರ್ತನಾಗಿ 20 ವರ್ಷದಿಂದ ನಾನು ಕೆಲಸ ಮಾಡ್ಕೊ ಬರ್ತಾ ಇದ್ದೀನಿ. ಹಾಗಾಗಿ ನನಗೊಂದು ಅವಕಾಶ ಮಾಡಿಕೊಟ್ಟು ನಾನು ವಿಧಾನ ಪರಿಷತ್ಗೆ ಈಗ ಜೂನ್
6ನೇ ತಾರೀಕು ಆಯ್ಕೆ ಆದಾಗ ನಂದು ಆಯ್ಕೆಯಾಗಿ 6 ತಿಂಗಳಾಗಿದೆ. ಈಗ ಹೊಸ್ದಾಗಿ ಸೆಲೆಕ್ಷನ್ ಆಗಿದ್ದೀನಿ. ಹಿಂದೆ 2019ರಲ್ಲಿ ಜಂಗಲ್ ಲಾರ್ಡ್ ಚೇರ್ಮನ್ ಮಾಡಿರೋ ನಮ್ಮ ನಾಯಕರಾದ ಕುಮಾರಣ್ಣವರು. ಹೇಳಿ ಸರ್, ನಿಮ್ಮ ಪ್ರಶ್ನೆ ಏನು? ತಮ್ಮ ಪ್ರಶ್ನೆಗೆ ಉತ್ತರ ಸರ್. ಸೆಕ್ಯುಲರ್ ಜಾತ್ಯತೀತ ಹಾಗಂದರೆ ಏನು? ಸರ್, ಜಾತ್ಯತೀತ ಸರ್, ಅದು ಪ್ರಶ್ನೆ ನಮ್ಮ ಪಾರ್ಟಿಲೇ ಇದೆ ಸರ್. ಜಾತ್ಯತೀತ ಜನತಾದಳ ಅಂತ ಬಂದಿದೆ ಸರ್. ನಾವು ಯಾವುದೇ ಥರದಲ್ಲಿ ಜಾತಿ ಎಲ್ಲನೂ ಮರೆತು, ಒಂದೇ ಧರ್ಮ ಎಲ್ಲ ಮರೆತು ಒಂದೇ ಕ್ಷಮವಾಗಿ ನಾವು ಮಾಡ್ಕೊ ಹೋಗ್ತೀವಿ, ಎಲ್ಲರನ್ನೂ ನೋಡ್ಕೊ ಹೋಗ್ತೀವಿ ಅಂತ ನಮ್ಮ ಪಾರ್ಟಿಲೇ ಇದೆ ಸರ್, ಜಾತ್ಯತೀತ ಅಂತ ಸರ್ ಅಂತ ಹೇಳೋಕ್ಕೆ ಇಚ್ಛೆಪಡ್ತೀನಿ ಸರ್. ಸರಿಯಾದ ಉತ್ತರ ಕೊಟ್ಟಿ ಸರ್. 1976ರಲ್ಲಿ 42ನೇ ತಿದ್ದುಪಡಿ ನಡೆಯುತ್ತೆ. ಆ 42ನೇ ತಿದ್ದುಪಡಿಯಲ್ಲಿ ಈ ಜಾತ್ಯತೀತ ಅನ್ನೋ ಶಬ್ದವನ್ನು ನಾವು ಮೊದಲ ಬಾರಿಗೆ ಸೇರಿಸ್ತೇವೆ. ಅಂದರೆ ಸರ್ಕಾರದ ಕಡೆಯಿಂದ ಯಾವುದೇ ಜಾತಿಯನ್ನು ಬೆಂಬಲಿಸುವ ಕೆಲಸ ಕಾರ್ಯಗಳು ನಡೆಯೋಲ್ಲ, ಹಾಗೆಯೇ ಯಾವುದೇ ಜಾತಿಯನ್ನು ವಿರೋಧಿಸೋದೂ ಇಲ್ಲ. ಈ ಒಂದು ಅರ್ಥ ಬರುತ್ತೆ ಈ ಒಂದು ಶಬ್ದಕ್ಕೆ. ಇದನ್ನು ನಾವು 42ನೇ ತಿದ್ದುಪಡಿ 1976ನೇ ಇಸ್ವಿನಲ್ಲಿ ನಡೀತು. ಅಲ್ಲಿ ಈ ಶಬ್ದವನ್ನು ನಾವು ಸೇರಿಸ್ಕೊಂಡ್ವಿ ನಮ್ಮ ಸಂವಿಧಾನಕ್ಕೆ. ಬಹಳ ಅರ್ಥವತ್ತಾದ ಒಂದು ಶಬ್ದವನ್ನು ಸೇರಿಸ್ಕೊಂಡಿದ್ದೇವೆ. ದಯವಿಟ್ಟು ಒಂದು ಪುಸ್ತಕವನ್ನು ಸ್ವೀಕರಿಸಬೇಕು ನಮ್ಮ ಕಡೆಯಿಂದ. ಮಧು ವೈಯನ್ ಇವರು ಬರೆದಂಥ ಡಾರ್ಕ್ ವೆಬ್ ಅಂತ. ದಯವಿಟ್ಟು ಸ್ವೀಕರಿಸಿ ಸರ್. ಧನ್ಯವಾದಗಳು. ಪ್ರದೀಪ್ ಶೆಟ್ಟರ್ ಅವರಿಗೆ ನಮಸ್ಕಾರ ಸರ್. ನಮಸ್ಕಾರ ಸರ್. ಹೇಗಿದ್ದೀರಿ ಸರ್? ಚೆನ್ನಾಗಿದೆ ಸರ್. ಸರ್, ತಮ್ಮ ಕಾರ್ಯಕ್ಷೇತ್ರದ ಒಂದು ಸಂಕ್ಷಿಪ್ತ ಪರಿಚಯ ಮಾಡಿಕೊಡ್ತೀರಾ? ನಾನು 3 ಬಾರಿ ಚುನಾವಣೆಯನ್ನು ನಿಲ್ತಿದ್ದೀನಿ. ಇವತ್ತು ಸ್ಥಳೀಯ ಸಂಸ್ಥೆಗಳಿಂದ ನಾನು ಆಯ್ಕೆ ಆಗ್ತಾ ಇದ್ದೀನಿ 2 ಬಾರಿ. ಮೊದಲನೇ ಬಾರಿ ನಾನು 2015ನೇ ಇಸ್ವಿಯಲ್ಲಿ ಮೊದಲನೇ ಬಾರಿ ನಾನು ವಿಧಾನ ಪರಿಷತ್ ಸದಸ್ಯನಾಗಿ ಸ್ಥಳೀಯ ಸಂಸ್ಥೆಗಳಿಂದ ಆಯ್ಕೆ ಆದೆ. 2ನೇ ಬಾರಿ ನಾನು 2021ರಲ್ಲಿ ಆಯ್ಕೆಯಾಗಿದ್ದೇನೆ. ಇವತ್ತು ನಾನು ಧಾರವಾಡ, ಗದಗ ಹಾಗೂ ಹಾವೇರಿ ಜಿಲ್ಲೆವನ್ನು ಪ್ರತಿನಿಧಿಸುವಂಥ ವಿಧಾನ ಪರಿಷತ್ ಸದಸ್ಯನಾಗಿ ಇವತ್ತು ನಾನು ಆಯ್ಕೆಯಾಗಿ ಬಂದಿದ್ದೇನೆ. ಸರ್, ನಾವು ಚುನಾವಣೆಯಲ್ಲಿ ಮತವನ್ನು ಚಲಾಯಿಸಬೇಕು ಅಂತ ಹೋದಾಗ ಆ ಮತಯಂತ್ರದಲ್ಲಿ ಒಂದು ಕಡೆ ಬರೆದಿರುತ್ತೆ NOTA ನೋಟಾ ಅಂತ. ಆ ನೋಟಾ ಅಂದರೆ ಏನು, ಅದು ಯಾವಾಗ ನಮ್ಮ ಚುನಾವಣೆಯಲ್ಲಿ ಅಸ್ತಿತ್ವಕ್ಕೆ ಬಂತು ಅಂತ ತಿಳ್ಕೋಬೇಕಾಗಿದೆ. 2009ರಲ್ಲ 2014ರಲ್ಲ? 2014ರಲ್ಲಿ ಅಂದ್ಕೊಂಡಿದ್ದೀನಿ ನಾನು. ಇದು ಬಂದಿರೋದು ಮಾನ್ಯ ಅವಾಗ ಕೇಂದ್ರ ಸರ್ಕಾರದಲ್ಲಿ ಮನಮೋಹನ್ ಸಿಂಗ್ ಜಿ ಅವರು ಪ್ರಧಾನಮಂತ್ರಿ ಇದ್ದಾಗ ಅದು ಬಂದಿದೆ ಅಂತ ಅಂದ್ಕೊಂಡಿದ್ದೇನೆ. ಉತ್ತರ ತಾವು ಹೇಳ್ತಿರೋ ಗೊತ್ತೇ ಆಮೇಲೆ ನನಗೆ. ಇವತ್ತು ಇನ್ವ್ಯಾಲಿಡ್ ವೋಟ್ಗಳು ಸಾಕಷ್ಟು ಆಗ್ತಾ ಇರುತ್ತೆ. ಮುಂಚೆ ಎಲ್ಲ ಬ್ಯಾಲೆಟ್ ಪೇಪರ್ನಲ್ಲಿ ಇತ್ತು. ಅದಾದ ನಂತರ ಮಾನ್ಯ ಪ್ರಧಾನಮಂತ್ರಿ ಮೋದಿಜಿಯವರು 2015ಕ್ಕೆ ಪ್ರಧಾನಮಂತ್ರಿಗಳಾಗ್ತಾರೆ. ಆವಾಗ ಇಡೀ ದೇಶದ ಎಲ್ಲ ಇವತ್ತು ಚುನಾವಣೆಗಳನ್ನು ಎಲೆಕ್ಟ್ರಾನಿಕ್ ಮತಯಂತ್ರಗಳನ್ನು ಉಪಯೋಗ ಮಾಡ್ತಾ ನಾವು ಅದನ್ನು ಇಂಟ್ರೊಡ್ಯೂಸ್ ಮಾಡಿದರು ಮಾನ್ಯ ಮೋದಿಜಿಯವರು. ಆ ವೇಳೆಯಲ್ಲಿ ಇದು ನೋಟಾ ಅಂಥೇಳಿ ಅದು 2014ದಲ್ಲಿ ಬಂತು ನೋಟಾ ಅಂತ. ಇವತ್ತು ಇನ್ವ್ಯಾಲಿಡ್ ಸ್ವಲ್ಪ ಆಗಬಾರ್ದು ಅನ್ನೋದು ಒಂದು ಉದ್ದೇಶದಿಂದ ಮಾಡಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ ನಾನು ಅವಾಗ. ಬಟ್ ಇದೇನು ನೋಟಾ ಮಾಡಿದಾರಲ್ಲ, ಒಂದು ಆಪ್ಷನ್ ನಾವು ಇವತ್ತು ಮತದಾರರಿಗೆ ಕೊಟ್ಟಿವಿ ಅನ್ಸುತ್ತೆ. ಒಂದು ಆಪ್ಷನ್ ಇದು. ವೋಟ್ ಹಾಕ್ಬೇಕು. ಜನಪ್ರತಿನಿಧಿಗಳು ಆಯ್ಕೆ ಆಗ್ಬೇಕಂದ್ರೆ ನಮ್ಗೆ ಪ್ರತಿಯೊಬ್ಬರು 100 ಜನ ನಮ್ಗೆ ಮತದಾನ ಮಾಡಬೇಕು. ಅದು ಈಗಿನ ವೇಳೆಯಲ್ಲಿ ಬರ್ಬರ್ತಾ ಕ್ಷೀಣಿಸ್ಕೊಂತ ಹೋಗ್ತಾ ಇದೆ ಪರ್ಸೆಂಟೇಜ್. 35 ಬೆಂಗಳೂರಲ್ಲಿ 35%, 45% ವೋಟ್ ಹಂಗೆ ಆಗ್ತಾ ಇದೆ. ಅದು ತಪ್ಪಂತೀನಿ. ಅಂಥದ್ರಲ್ಲಿ ಮತ್ತೆ ನೋಟಾ ಕೊಡ್ತಾರೆ. ಒಂದು ಕ್ಷೇತ್ರದಲ್ಲಿ ಇವತ್ತು 1 ಲಕ್ಷ ವೋಟಿಂಗ್ ಆಗಿದೆ ಅಂತಂದ್ರೆ ಒಂದು 2,000 3,000 ನೋಟಾ ಹಾಕ್ತಾರೆ. ಒಬ್ಬ ಜನಪ್ರತಿನಿಧಿ ಪಾಪ 1,000 2,000 ವೋಟ್ಲೆ ಸೋತ. ಅದಕ್ಕೆ ಆ ನೋಟಾ ಏನು ತಂದಿದಾರಲ್ಲ ಅದು ನನಗೇನೋ ಸರಿ ಅಂತ ಅನ್ಸಲ್ಲ. ನೋಟಾ NOTA ಅಂತ ಇಂಗ್ಲೀಷಲ್ಲಿ ಹೇಳ್ತಾರೆ. ನನ್ ಆಫ್ ದಿ ಎಬವ್ ಅಂತ ಅದರ ಪೂರ್ಣ ರೂಪ. ಚುನಾವಣೆಯಲ್ಲಿ ಸಾಕಷ್ಟು ಜನ ನಿಂತಿರ್ತಾರೆ ಅಭ್ಯರ್ಥಿಗಳು. ಈ ಅಭ್ಯರ್ಥಿಗಳಲ್ಲಿ ಯಾವ ಒಬ್ಬ ಅಭ್ಯರ್ಥಿಯೋ ನನ್ನ ಮನಸ್ಸಿಗೆ ಹಿಡಿಸಲಿಲ್ಲ ಅಂದಾಗ ನಾನೇನು ಮಾಡಬೇಕು, ಅದನ್ನು ಹೇಗೆ ತಿಳಿಸ್ಬೇಕು? ಅಂತಹವರಿಗಾಗಿ ಈ ಒಂದು ಅನುಕೂಲತೆಯನ್ನು ಮಾಡಿಕೊಟ್ಟಿದ್ದಾರೆ. ಪ್ರತಿಯೊಬ್ಬರೂ ಚುನಾವಣೆಯಲ್ಲಿ ಭಾಗವಹಿಸಲೇಬೇಕು. ಅದು ಅವರ ಕರ್ತವ್ಯ ಮಾತ್ರ ಅಲ್ಲ, ಧರ್ಮವೂ ಹೌದು.
ಆದರೆ ಮತವನ್ನು ಚಲಾಯಿಸಬೇಕು ಅನ್ನೋ ಕಾರಣಕ್ಕೆ ಯಾರಿಗೋ ಮತವನ್ನು ಚಲಾಯಿಸೋಕೆ ನನಗೆ ಇಷ್ಟ ಇಲ್ಲ. ಈ ಚುನಾವಣೆಯಲ್ಲಿ ನಿಂತಿರ್ತಕ್ಕಂಥ ಯಾವ ಅಭ್ಯರ್ಥಿಯೋ ಸಾಚ ಅಂತ ನನಗನ್ನಿಸ್ತಾ ಇಲ್ಲ. ನನ್ನ ಪ್ರತಿರೋಧವನ್ನು ನಾನು ತೋರಿಸ್ತಾ ಇದ್ದೇನೆ ಅನ್ನೋ ಹಿನ್ನೆಲೆಯಲ್ಲಿ ಈ ನೋಟಾ ಅನ್ನೋ ಒಂದು ಅನುಕೂಲತೆಯನ್ನು ಜಗತ್ತಿನ ಹಲವು ದೇಶಗಳು ಮಾಡಿಕೊಟ್ಟಿವೆ. ಅವುಗಳಲ್ಲಿ ಮುಖ್ಯವಾದದ್ದು ಗ್ರೀಸ್, ಉಕ್ರೇನ್, ಸ್ಪೇನ್, ಕೊಲಂಬಿಯಾ, ರಷ್ಯಾ ಹಾಗೂ ಬಾಂಗ್ಲಾದೇಶ್. ಈ ಎಲ್ಲ ದೇಶಗಳಾದ ಮೇಲೆ ಈ ಅನುಕೂಲತೆಯನ್ನು ನಮ್ಮ ದೇಶಕ್ಕೆ ನಾವು ಮಾಡಿಕೊಟ್ಟಿದ್ದೇವೆ. ಸಾಕಷ್ಟು ಜನ ಈ ನೋಟಾವನ್ನು ಬಳಸ್ಕೋತಾ ಇರೋದನ್ನು ನಾವು ನೋಡಬಹುದು. 2014 ಚುನಾವಣೆಯಲ್ಲಿ 1.1% ಮತಗಳು ನೋಟಾಗೆ ಬಿದ್ದುವು. 1.1%. ಅಂದರೆ ಅದನ್ನು ಸಂಖ್ಯೆಗೆ ಪರಿವರ್ತಿಸಿದರೆ ಸುಮಾರು 60 ಲಕ್ಷ ಜನ ಮತದಾರರು ನೋಟಾಗೆ ಚಲಾಯಿಸಿದ್ದಾರೆ. ಅಂದರೆ ಈ ಅಭ್ಯರ್ಥಿಗಳು ನಮಗೆ ಇಷ್ಟ ಇಲ್ಲ ಅನ್ನೋದನ್ನು ಪ್ರತ್ಯಕ್ಷವಾಗಿ ಸೂಚಿಸಿದ್ದಾರೆ. ಹಾಗಾಗಿ ಅಭ್ಯರ್ಥಿಗಳು ಚುನಾವಣೆಯಲ್ಲಿ ನಿಜಕ್ಕೂ ನಾವು ಪ್ರಾಮಾಣಿಕತೆಯಿಂದ, ಕಳಕಳಿಯಿಂದ, ಕಾಳಜಿಯಿಂದ ನಾವು ಸ್ಪರ್ಧಿಸ್ತಾ ಇದ್ದೇವೆ ಅನ್ನೋ ಮನವರಿಕೆಯನ್ನು ಜನಸಾಮಾನ್ಯರಿಗೆ ಮಾಡಿಕೊಟ್ರೆ ಬಹುಶಃ ಆಗ ಈ ನೋಟಾ ಅನ್ನೋ ಒಂದು ಭಾಗವನ್ನು ಇಟ್ಕೊಳ್ಳೋ ಪ್ರಮೇಯ ಬರೋದಿಲ್ವೋ ಏನೋ ಗೊತ್ತಿಲ್ಲ. ಸರ್, ಬಹಳ ಒಳ್ಳೆ ಮಾಹಿತಿ ಕೊಟ್ಟರೆ ನಮಗೆ ತಾವು. ದಯವಿಟ್ಟು ಪುಸ್ತಕವನ್ನು ಸ್ವೀಕರಿಸಿ. ರಂಗಭೂಮಿಯ ಪಯಣದ ಕೃತಿ ದಡವನ್ನೆಕ್ಕಿದ ಹೊಳೆ ಅಂತ ಶ್ರೀಪಾದವರು ಬರೆದಿರುವಂಥದ್ದು ತಮಗೆ ಕೊಟ್ಟಿದ್ದೇವೆ. ನಮ್ಮ ಸಂವಿಧಾನ, ಭಾರತ ದೇಶಕ್ಕೆ ಒಂದು ಸಂವಿಧಾನ ಬೇಕು ಅನ್ನೋ ನಿರ್ಣಯವನ್ನು ತಗೊಂಡಾಗ ಈ ಸಂವಿಧಾನ ಹೇಗಿರಬೇಕು ಅನ್ನೋದನ್ನು ನಿರ್ಣಯಿಸೋದಕ್ಕೆ ಒಂದು ಕರಡು ಸಮಿತಿ, ಡ್ರಾಫ್ಟಿಂಗ್ ಕಮಿಟಿ ಅಂತ ರೂಪಿಸ್ತಾರೆ. ಈ ಕರಡು ಸಮಿತಿಯ ಅಧ್ಯಕ್ಷರಾಗಿ ಯಾರು ಆಯ್ಕೆಯಾದರು ಅನ್ನೋದನ್ನು ತಿಳ್ಕೋಬೇಕು. ಮೊದಲನೇ ಆಯ್ಕೆ ಡಾಕ್ಟರ್ BR ಅಂಬೇಡ್ಕರ್. ಎರಡನೇ ಆಯ್ಕೆ ಸರ್ದಾರ್ ವಲ್ಲಭಭಾಯಿ ಪಟೇಲ್. ಈ ಒಂದು ಪ್ರಶ್ನೆಗೆ ಉತ್ತರವನ್ನು ಕೊಡ್ತಾ ಇದ್ದಾರೆ ನಮ್ಮ ಶಾಸಕರಾದಂಥ ಪೂಜಾರವರು. ತಮ್ಮ ಕಾರ್ಯಕ್ಷೇತ್ರದ ಪರಿಚಯ ಮಾಡಿಕೊಂಡು ನಮ್ಮ ಪ್ರಶ್ನೆಗೆ ಉತ್ತರ ಕೊಡಬಹುದು ತಾವು. ನಾನು PH ಪೂಜಾರ್ ಅಂತ, ಬಾಗಲಕೋಟೆಯವನು. ನನ್ನ ಕಾರ್ಯಕ್ಷೇತ್ರ ಒಕ್ಕಲುತನ ಮತ್ತು ವಕೀಲಿ ವೃತ್ತಿ. ಸಹಜವಾಗಿ ರಾಜಕೀಯಕ್ಕೆ 1985ರಿಂದ ಹಿಡ್ಕೊಂಡು ಬಂದಂಥ ವ್ಯಕ್ತಿ. ತುರ್ತು ಪರಿಸ್ಥಿತಿಯಲ್ಲಿ ಕೂಡ ಆ ವ್ಯವಸ್ಥೆಯಲ್ಲಿ ಸರ್ಕಾರದ ನೀತಿಯ ವಿರೋಧವಾಗಿ ಹೋರಾಟ ಮಾಡಿದಂಥ ವ್ಯಕ್ತಿ. ಭಾರತೀಯ ಜನತಾ ಪಾರ್ಟಿ ಉದ್ಭವ ಆದಾಗ, ಪ್ರಾರಂಭ ಆದಂಥ ಸಂದರ್ಭದಲ್ಲಿ ಅದರ ಜೊತೆಗೆ ಬೆಳೆದು ಬಂದಂಥ ವ್ಯಕ್ತಿ. 2 ಸಾರಿ ಬಾಗಲಕೋಟೆಯ ವಿಧಾನಸಭೆಯ ಶಾಸಕನಾಗಿ ಆಯ್ಕೆಯಾಗಿದ್ದೇನೆ. ಈಗ ವಿಧಾನ ಪರಿಷತ್ತಿನ ಸ್ಥಳೀಯ ಸಂಸ್ಥೆಗಳಿಂದ ಆಯ್ಕೆಯಾದಂಥ ವ್ಯಕ್ತಿ ನಾನು ಈಗ. ಬಹಳ ಸಂತೋಷ ಸರ್. ಕರಡು ಸಮಿತಿಯ ಅಧ್ಯಕ್ಷರು ಯಾರು ಆಯ್ಕೆಯಾದರೂ, ಆಯ್ಕೆಯಾದ ಆ ವಿಧಾನ, ಆ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ಬೋದು ತಾವು. ಆ ಕರಡು ಸಮಿತಿಯ ಆಯ್ಕೆಯ ಸಂದರ್ಭದಲ್ಲಿ ಬಹಳಷ್ಟು ಜನ ಹಿರಿಯರನ್ನು, ವಕೀಲರನ್ನು, ಸಾಮಾಜಿಕ ತಿಳುವಳಿಕೆ ಇದ್ದಂಥ ಮುಖಂಡರನ್ನು ಕೂಡ ಅಲ್ಲಿ ಜೋಡಿಸುವಂಥ ಒಂದು ಪ್ರಕ್ರಿಯೆ ಆಗಿತ್ತು. ಆ ಕರಡು ಸಮಿತಿಗೆ ಯಾರ್ಯಾರು ಆಯ್ಕೆ ಆಗಬೇಕನ್ನುವಂಥ ದಿಶೆಯಲ್ಲಿ ಕೂಡ ಚುನಾವಣೆಗಳು ಕೂಡ ನಡೆದವು. ಕೊನೆಗೆ ಈ ಕರಡು ಸಮಿತಿಗೆ ಯಾರಾಗಬೇಕನ್ನುವಂಥ ಕೊನೆಯ ತೀರ್ಮಾನ ಬಂದಾಗ ಡಾಕ್ಟರ್ BR ಅಂಬೇಡ್ಕರ್ ಅವರೇ ಸೂಕ್ತ ವ್ಯಕ್ತಿ ಅನ್ನುವಂಥ ತೀರ್ಮಾನ ಮಾಡಲಾಯಿತು. ಬಹಳ ಒಳ್ಳೆ ಉತ್ತರ ಕೊಟ್ಟೆ ಸರ್ ತಾವು. ತಮಗೆ ಒಂದು ಪುಸ್ತಕವನ್ನು ಕೊಡ್ತಾ ಇದ್ದೇವೆ, ದಯವಿಟ್ಟು ಸ್ವೀಕರಿಸಿ. ದಶಕಂಠ ರಾವಣ, ಜಗದೀಶ್ ಶರ್ಮಾ ಸಂಪ ಬರೆದಂಥ ಪುಸ್ತಕ ತಮಗೆ ಕೊಟ್ಟಿದ್ದೇವೆ. ಅಭಿನಂದನೆಗಳು. ಧನ್ಯವಾದ ಸರ್.